ಗೊತ್ತೀರಾ ಬಾಯಿಗೆ ಕಮಿಟಿ ಮಾತಾಡೋದಂಗೆ ಹಂಗೆ ಕಷ್ಟ ಇದೆ ಅಂತ ಅನ್ನಿಸ್ತಿದ್ದೆ. ಸುಮ್ನಿರು. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ತುಂಬ ದಿವಸ ಆಗಿತ್ತು ನಮ್ಮ ಅತ್ತೆ ಜೊತೆ ಗ್ಯಾಂಗ್ ಟಾಕ್ ಮಾಡಿ. ಮೀನ್ಸ್ ನಾನೇ ಯಾವಾಗಲೂ ಬಾಯಿ ಕಟ್ಕೊಂಡು ಸಾಂಗ್ ಹೇಳ್ತಾ ಇದ್ದೆ, ಅವರು ಗೆಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಒಂದ್ಸಲ ಮಾಡಿದ್ವಿ, ಬಟ್ ಅದು ಸರಿಯಾಗಿ ಬಂದಿರಲಿಲ್ಲ. ಅವ್ರು ಒಂದೇ ಸಾಂಗ್ ಮಾಡಿದ್ದು ಬೇಡ 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 ಅಂತ ಸುಮ್ಮನಾಗ್ಬಿಟ್ರು. ಅದಕ್ಕೆ ಈ ಸಲ ಟ್ರೈ ಮಾಡೋಣ ಅಂತ ಒಪ್ಸಿ ಕುಣಿಸಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ಒಂದು 5 ಸಾಂಗ್ ಹೇಳಿ ನಾನು ಗೆಸ್ ಮಾಡ್ತೀನಿ ಅಂತ. ತುಂಬ ಕಷ್ಟ ಇದೆ ಅಂತ ಗೊತ್ತು, ಯಾಕಂದರೆ ಒಂದ್ಸಲ ನಮ್ಮಮ್ಮ ಬಾಯಿ ಕಟ್ಕೊಂಡು ಹೇಳಿದಾಗ ನಾನು ಒಂದು ಸಾಂಗು ಕೂಡ ಸರಿಯಾಗಿ ಗೆಸ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಒಂದೇನೋ ಸಾಂಗ್ ಗೆಸ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ನನ್ನ ಮಗ ತುಂಬ ಕ್ವಾಟ್ಲೆ ಕೊಡ್ತಾ ಇದ್ದಾನೆ, ಯಾಕೆ ಅಂದರೆ ಅವನಿಗೂ ಆಗ್ಬೇಕಂತೆ. ಇವಾಗ ನಾನು ವಿಡಿಯೋ ಒಳಗೆ ನೋಡ್ತೀನಿ ಅಂತಿದ್ದ, ಇದಕ್ಕೆ ಕೈ ಮುಖ ಎಲ್ಲ ತೋರಿಸ್ತಾ ಇದ್ದಾನೆ ಕ್ಯಾಮ್ರಾಗೆ. ಎಡಿಟ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ನೋಡ್ತಾ ಇದ್ದಾನೆ ನನ್ನೇನೆ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈಗ ಬಾಯಿ ಕಟ್ತಾ ಇದ್ದೀನಿ. ಈಗ ಒಂದನೇ ಸಾಂಗ್ ಹೇಳ್ತಾರೆ, ಸುಕೃತ್ ಸುಮ್ಮನೆ ಇರಿ. ಹೇಳ, ಸ್ವಲ್ಪ ಬಾಯಲ್ಲಿ ಹೇಳಂಗ್ ಕೇಳಿಸ್ತಿತ್ತು ನನ್ಗೆ. ಹೇಳ್ತೀನಿ, ಕರ್ಪೂರದ ಗೊಂಬೆ ನಾನು. ಈಗ 2ನೇ ಸಾಂಗ್ ಹೇಳ್ತಾರೆ, ನೋಡೋಣ. ಹೌದು, ಈ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಈ ಸಲ ಅಂತ ನೋಡೋಣ. ನಾನು ಗೆಸ್ ಮಾಡ್ತೀನ ಇಲ್ಲ ಇವರು ಗೆಲ್ತಾರೆ. ಯಾವುದೋ ಹಾಡಿದೆ, ಬಟ್ ನನಗೆ ಗೊತ್ತಾಯ್ತಾ ಇಲ್ಲ ಯಾವುದು ಅಂತ. ಹಳೆ ಸಾಂಗ್ ಹೇಳ್ತಾ ಇರ್ಬೇಕು, ರಾಜ್ಕುಮಾರ್ದು ಹಳೇದೇ ಇರ್ಬೇಕು, ಗೊತ್ತಾಗ್ಲಿಲ್ಲ. ಆಮೇಲೆ ಬಿಚ್ಚಿದ ಮೇಲೆ ಹೇಳಿ 2ನೇ ಸಾಂಗು. ಈಗ 3ನೇ ಸಾಂಗ್ ಹೇಳಿ. ಸೈಡ್ ಬಾ. ಈಗ ಯೋಚನೆ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡೋಣ ಈ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಇನ್ನೊಂದು ಸ್ವಲ್ಪ ಹಾಡನ್ನ ಜರ ಕೇಳಕ್ ಟ್ರೈ ಮಾಡಿ. ಸಡನ್ ಆಗಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ, ಅದಕ್ಕೆ ಅವರಿಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಸಾಂಗು ಎಂದೆಂದು ನಿನ್ನದು ಮರೆತು ಬದುಕಿರಲ್ಲ. 2 ಸಾಂಗ್ ಗೆಸ್ ಮಾಡಿದೆ, ಒಂದು ಸ್ವಲ್ಪ ಹೇಳ್ಬಿಟ್ಟಿದ್ರು ಅವರು, ಅದಕ್ಕೆ ಗೆಸ್ ಮಾಡಿದೆ. ಬಟ್ ಅದು ಚೆನ್ನಾಗಿ ಹೇಳಿದ್ರು, ಅದು ಕೂಡ ಗೊತ್ತಾಯ್ತು. 2ನೇ ಸಾಂಗು ಕೇಳಿದೀನಿ, ಬಟ್ ನನ್ಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಜೋರಾಗಿ ಹೇಳಿದ್ರೆ ಗೊತ್ತಾಗ್ತಿತ್ತೇನೋ. 3ನೇ ಸಾಂಗು ಹೇಳಿದೀನಿ, ಎಂದೆಂದು ನಿನ್ನನ್ನು ಮರೆತು. 1ನೇ ಸಾಂಗು ಕರ್ಪೂರದ ಗೊಂಬೆ. ಈಗ 4ನೇ ಸಾಂಗು. ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಎಲ್ಲ ಗೆಸ್ ಮಾಡಿದೀನಿ. ಏನೋ ಸ್ವಲ್ಪ ಜೋರಾಗಿ. ಶಿವ ಶಿವ ಎಂದರೆ ಭಯವಿಲ್ಲ, ಬಾಯಿ ಹೇಳ್ದಂಗಾಯ್ತು. ಸ್ವಲ್ಪ ಬಾಯಲ್ಲಿ ಹೇಳಿದ್ರು, ಕೆಲವೊಂದ್ ಸಾಂಗ್ ಹಂಗೆ ಹೇಳಿದ್ರು, ನನಗ್ ಗೊತ್ತಾಯ್ತು. ಬಟ್ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಅದು ದೊಡ್ಡದು. ಚೆನ್ನಾಗ್ ಮಾಡಿದ್ದಾರೆ, ಚೆನ್ನಾಗ್ ಹೇಳಿದ್ದಾರೆ. 1ನೇ ಸಾಂಗ್ ಬಂದು ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು,
ಈ ಸಾಂಗು ಇದನ್ನ ನಾನು ಗೆಸ್ ಮಾಡ್ದೆ. ಅವ್ರು ಸ್ವಲ್ಪ ಬಾಯಲ್ಲಿ ಹೇಳೋ ತರ ಇತ್ತು. ತುಂಬಾ ಚೆನ್ನಾಗ್ ಆಡಿದ್ರು, ಗೆಸ್ ಮಾಡ್ದೆ. ಅದನ್ನೇನು ಹೇಳ್ದೆ ಎರಡನೇದು. ಹ್ಮ್ ಓಹೋ ಅದ. ಹ್ಮ್ ಎರಡನೇ ಸಾಂಗ್ ಬಂದು ದ್ವಾರಕೇಶ್ವರ ವಿಷ್ಣುವರ್ಧನ್ ಹೇಳ್ತಾರ ಹೌದಾ, ನಾಗಾಳಿಯಂತೆ ಅದೇನಾ? ಬೆಂಕಿಯಂತೆ ನಾಗಾಳಿಯಂತೆ ನೀ ಬೆಂಕಿಯಂತೆ, ಯಾವ್ದು ಈಗ ಹೇಳಿದ್ರು, ನಾಗಾಳಿಯಂತೆ ನೀ ಬೆಂಕಿಯಂತೆ ಅಂತ. ಆ ಸಾಂಗ್ ಅಂತೆ. ನನ್ಗೆ ಆಡಕ್ ಬರ್ತಾ ಇಲ್ಲ, ತುಂಬಾ ಹಳೇದು, ಮರ್ತೋಗಿದೆ, ಕೇಳಿದೀನಿ. ಬಟ್ ಮೂರನೇ ಸಾಂಗ್ ಬಂದು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಹಗಲಿ ನಾನಿರಲಾರೆ. ಮೂರನೇ ಸಾಂಗು. ನಾಲ್ಕನೇ ಸಾಂಗ್ ಬಂದು ಯಾವ್ದೇಳಿ? ಅದೇ ಭಕ್ತ ಸಿರಲ್ಲ ಭಕ್ತ ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳು ಅದು ಮುಂದೆ ಬರ್ತಾ ಇಲ್ಲ. ಈ ಸಾಂಗು ನಾಲ್ಕನೇದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. Until then, bye. Keep smiling. Thank you for watching. All next ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಸಿಗೋಣ.